ಸಮರ್ಥ ಶ್ಯಾಮನೂರು ಶಂಕರಪ್ಪ ಗೆದ್ದುಬಿಟ್ರೆ ಏನು ನಿಮ್ಮ ವ್ಯಾಲ್ಯೂ, ನಿಮ್ಮ ಮಾತಿಗೆ ಏನು ವ್ಯಾಲ್ಯೂ? ಎಲ್ಲಿ ಪಾಠ ಹೇಳ್ಕೊಡೋದು? ನೀವು ಹೇಳಿದ್ದು ಎಲ್ಲಿ ಒಪ್ಕೊಂಡಿದ್ದಾರೆ? ಕರ್ನಾಟಕದಲ್ಲಿ ಇದುವರೆಗೆ ನಾನು ಒಬ್ಬ ಅಜೀಜ್ ಸೇಠ್ ನೋಡೋಕ್ಕಾಗಿಲ್ಲ, ಒಬ್ಬರು ಜಾಫರ್ ಶರೀಫ್ ನೋಡೋಕ್ಕಾಗಿಲ್ಲ, ಗೊತ್ತಾಯ್ತಾ? ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಹೋದರೆ ಏನಾರ ಮಾಡೋಕ್ಕೆ ಸಾಧ್ಯ. ಇವತ್ತು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಂದರೆ, 9ನೇ ಏಪ್ರಿಲ್ಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ಆಗಿದ್ದೆ, ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ನಲ್ಲಿ. ದಾವಣಗೆರೆ ಸೌತ್ನಲ್ಲಿ 80,000 ಮುಸ್ಲಿಂ ವೋಟ್ ಇದೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ 10 ಮುಸ್ಲಿಂ MLAs, 4 ಕೌನ್ಸಿಲ್ ಮೆಂಬರ್ಸು, ಮಿನಿಸ್ಟರ್ಸ್ ಎಲ್ಲರೂ ಸೇರಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು SM ಕೃಷ್ಣ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಒಂದು ಡಿಮ್ಯಾಂಡ್ ಮಾಡಿದ್ರು, ಇಲ್ಲಿ ಒಂದು ಮುಸ್ಲಿಮ್ಗೆ ಟಿಕೆಟ್ ಕೊಡಬೇಕು ಅಂತ. ನಾನಾ ಕಾರಣದಿಂದ ಅದು ಮುಸ್ಲಿಂ ಸೀಟ್ ಕೊಡೋಕ್ಕೆ ಆಗಿಲ್ಲ. ಅಲ್ಲಿ ಒಂದೇ ಹೆಸರು ಕೊಟ್ಟಿದ್ದಕ್ಕೋಸ್ಕರ ಅಲ್ಲಿ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಟಿಕೆಟ್ ಕೊಟ್ಟಿಲ್ಲ. ನಂತರ ನಮ್ಮ ಧರ್ಮಗುರುಗಳು ಕೆಲವು ಜನ ಹೋಗಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಅವ್ರ ಹತ್ರನ ಅವ್ರು ಕೇಳ್ಕೊಂಡ್ಬಿಟ್ರು ಮುಸ್ಲಿಮ್ಗೆ ಯಾರನ್ನ ಟಿಕೆಟ್ ಕೊಡಿ ಅಂತ. ಅದು ಯಾವುದೋ ಒಂದು ಕಾರಣದಿಂದ ಆಗಿಲ್ಲ. ಮೊನ್ನೆ 2 ದಿವಸಕ್ಕೆ ಮುಂಚೆ ಈ ನಮ್ಮ ಧರ್ಮಗುರುಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರು ಜಬ್ಬಾರ್ ಅವರು ಮತ್ತು ನಸೀರ್ ಅವ್ರಿಗೆ ಪಾರ್ಟಿಯಿಂದ ತೆಗೆದಿರೋದಕ್ಕೆ, ಅವರು ಹುದ್ದೆಯಿಂದ ನಸೀರ್ ಅವ್ರಿಗೆ ತೆಗೆದಿರೋದು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿರೋದು ತಪ್ಪು ಅಂತ ಹೇಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಮಾಡಿದ್ದಾರೆ. ನಾನು ಕೇಳೋದು, ನೀವು ಡಿಮ್ಯಾಂಡ್ ಮಾಡಿ, ನಿಮ್ಮ ಕರ್ತವ್ಯ. ಡೆಮಾಕ್ರಸಿನಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಇದೇ ಮೌಲಾನ ಯಾರು ಆ್ಯಕ್ಷನ್ ಈಗ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಅವರು ಎಲೆಕ್ಷನ್ ನಡೆಯುತ್ತೆ ಇರುವಾಗ ಕಾಂಗ್ರೆಸ್ಗೆ ಪಾಠ ಹೇಳ್ಕೊಡ್ಬೇಕು ನಾವು ಅಂತ ಹೇಳಿ ಒಂದು ವಿಡಿಯೋ ಬಂತು. ಕಾಂಗ್ರೆಸ್ಗೆ ಪಾಠ ಹೇಳ್ಕೊಡೋರು ಮತ್ತೆ ನೀವು ಬಂದು ಕಾಂಗ್ರೆಸ್ ಹತ್ರ ನೀವು ಈ ಆ್ಯಕ್ಷನ್ ತೊಗೊಂಡಿರೋದು ತಪ್ಪು ಅಂದರೆ ಯಾಕೆ ತಾಳೆ? ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ, ಡಿಸಿಪ್ಲಿನ್ ಇದೆ. ಮಾನ್ಯ ಮುಖ್ಯಮಂತ್ರಿ ಕಾರ್ಯದರ್ಶಿ ಇರ್ತಕ್ಕಂಥ ನಸೀರ್ ಅಹಮದ್ ಅವರು, ಮುಖ್ಯಮಂತ್ರಿ ಅವರು ಏನೋ ಕೆಲಸ ಹೇಳಿದ್ರು, ಆ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅವರು ತೆಗ್ದಿದ್ದಾರೆ. ಅದರಲ್ಲಿ ಏನು ತಪ್ಪು? ನೀವು ಮುಸ್ಲಿಂ ರೆಪ್ರೆಸೆಂಟೇಷನ್ನ ಜಾಸ್ತಿ ಮಾಡಿ ಡಿಮ್ಯಾಂಡ್ ಮಾಡಿ. ಯಾಕೆ ಆ್ಯಕ್ಷನ್ ತೊಗೊಳ್ಳಿದ್ದೀರಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರೆ, ಇದು ಎಂಟೈರ್ ಕಮ್ಯುನಿಟಿ, ಎಲ್ಲ ನಮ್ಮ ಜನಾಂಗ, ಮುಸ್ಲಿಂ ಜನಾಂಗದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲ ಉಲ್ಮಾ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳೋದು ಸರಿಗಿಲ್ಲ. ಇವರು ಇಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡ್ಬಿಟ್ರೆ ನೀವು ಎಲ್ಲ ಮುಸಲ್ಮಾನರಿಗೆ ಅಸಮಾಧಾನ ಆಗಿದೆ ಅಂತ ಹೇಳಿದರೆ ಅದನ್ನು ತಪ್ಪು. ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ. ನೀವು ಇಲ್ಲಾಂದರೆ ನೀವು ಯಾರ ಹತ್ರ ಟಿಕೆಟ್ ಕೇಳಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಖಾರ್ಗೆ ಸಾಹೇಬ್, ಅವರಿಬ್ಬರಿಗೂ ಹೋಗಿ ನೀವು ಭೇಟಿ ಮಾಡಬೇಕಾಗಿತ್ತು. ಯಾಕೆ ಈ ಆ್ಯಕ್ಷನ್ ತೊಗೊಳಿದ್ರಿ ಅಂತ ಕೇಳಲಿಲ್ಲ ನೀವು. ನೀವು ಎಲ್ಲ MLAs 10 ಜನ MLA, 4 ಜನ MLCಗಳು ಕರೆದು ನೀವು ಮಾತಾಡಿದ್ರ, ಏನಪ್ಪ ಈ ಥರ ನಿಮ್ಮ ಪಾರ್ಟಿನಲ್ಲಿ ನಮ್ಮ ನಾಯಕರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಏನು ಮಾಡಬೇಕು ಇದಂತ ಆಲೋಚನೆ ಮಾಡಿದ್ದೀರಾ? ಅದನ್ನೇ ಇಲ್ಲ. ತರಾತುರಿನಲ್ಲಿ ನೀವು ಯಾವುದೋ ಒಂದು ಹೊಸ ಆರ್ಗನೈಸೇಷನ್ ಮಾಡಿಬಿಟ್ಟು ಉಲ್ಮಾಯ ಕರ್ನಾಟಕ ಅಂತ ಹೇಳಿ ಯಾರೋ ಒಬ್ಬರು ರಿಟೈರ್ಡ್ ಆಫೀಸರು, ಮುಸ್ಲಿಂ ಆಫೀಸರು ಒಬ್ರಿಗೆ ಫೋನ್ ಮಾಡಿ ಹೇಳಿದ್ರು ಏನನ್ನ ಮಾಡಿ ಅಂದರೆ, ನೀವು ಈ ಥರ ಮಾಡಿದ್ರೆ ಇದು ಸರಿಗಿಲ್ಲ. ಈ ಯಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರೇ ಒಂದು ಅಪೀಲ್ ಮಾಡಿದ್ರು, ಈಗ ಎಲೆಕ್ಷನ್ ನಡೀತಾ ಇರುವಾಗ ಕಾಂಗ್ರೆಸ್ಗೆ ಪಾಠ ಹೇಳ್ಕೊಡ್ಬೇಕು ಅಂತ. ಅವರು ಆ ಮಾತಿಗೆ ಎಷ್ಟು ಜನ ದಾವಣಗೆರೆಯಲ್ಲಿ ಅವ್ರ ಮಾತು ಕೇಳಿ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ ಅಂತ ಎಲೆಕ್ಷನ್ ಬಂದ್ರ ಮೇಲೆ ಗೊತ್ತಾಗ್ತದೆ. ಎಲೆಕ್ಷನ್ನಲ್ಲಿ ಸಮರ್ಥ ಶ್ಯಾಮನೂರು ಶಂಕರಪ್ಪ ಗೆದ್ದುಬಿಟ್ರೆ ಏನು ನಿಮ್ಮ ವ್ಯಾಲ್ಯೂ, ನಿಮ್ಮ ಮಾತಿಗೆ ಏನು ವ್ಯಾಲ್ಯೂ? ಎಲ್ಲಿ ಪಾಠ ಹೇಳ್ಕೊಡೋದು? ನೀವು ಹೇಳಿದ್ದು ಎಲ್ಲಿ ಒಪ್ಕೊಂಡಿದ್ದಾರೆ? ನೋಡ್ರಿ ಸ್ವಾಮಿ, ಮುಸ್ಲಿಂ ನಾಯಕರು ನನಗೆ ಗೊತ್ತಿರೋಂಗೆ ಈಗ ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಹೋಗಬೇಕು. ಯಾರೇ ಒಬ್ಬ ವ್ಯಕ್ತಿ ನಮಗೆ ಲೀಡ್ರ್ ಆಗಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಇದುವರೆಗೆ ನಾನು ಒಬ್ಬ ಅಜೀಜ್ ಸೇಠ್ ನೋಡೋಕ್ಕಾಗಿಲ್ಲ, ಒಬ್ಬರು ಜಾಫರ್ ಶರೀಫ್ ನೋಡೋಕ್ಕಾಗಿಲ್ಲ, ಗೊತ್ತಾಯ್ತಾ? ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಹೋದರೆ ಏನಾರ ಮಾಡೋಕ್ಕೆ ಸಾಧ್ಯ. ನಾನು ಎಲೆಕ್ಷನ್ನಲ್ಲಿ ದಾವಣಗೆರೆಯಲ್ಲಿ ನೋಡಿದೆ, ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರು ಇಬ್ಬರು ಸೇರಿ ಎಲ್ಲ ಮುಸ್ಲಿಂ ನಾಯಕರಲ್ಲಿ ಯಾರ್ಯಾರು ಬಂದಿದ್ದರು, ತನ್ವೀರ್ ಸೇಠ್ ಅವರು ಇರ್ಬೋದು, ಪಠಾಣ್ ಇರ್ಬೋದು, ಬಲ್ಕೀಸ್ ಬಾನೋ ಇರ್ಬೋದು, ಬೇರೆ ನಾಸಿರ್ ಹುಸೇನ್ ಅವರು ಇರ್ಬೋದು, ನಾನು ಸೈದ್, ಎಲ್ಲರೂ ಕಲೆಕ್ಟಿವ್ ಆಗಿ ಅವ್ರ ಜೊತೆಗೆ ನಾವು ಹೋಗಿದ್ದೀವಿ, ಕಲೆಕ್ಟಿವ್ ಆಗಿ ಕೆಲಸ ಮಾಡಿದ್ದೀವಿ. ನಮ್ಮ ಕ್ಯಾಂಡಿಡೇಟ್ ಗೆಲ್ತಾನೆ. ಈ ಎಲೆಕ್ಷನ್ ಆಗೈತು, ಮತದಾರಕ್ಕೆ ಏನೋ ಇದು ಕೊಡೋದು ಅವಶ್ಯಕತೆ ಇಲ್ಲ.
28ನಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಬರ್ತಿದೆ. ಬಿ ಜೆ ಪಿ ಯಾವುದೇ ಕಾರಣಕ್ಕೋ ಈ 2 ಎಲೆಕ್ಷನ್ ನಾವು ಗೆಲ್ಲೇಬೇಕು, ಯಾಕೆಂದರೆ 28ಗೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅವ್ರ ಪ್ರಯತ್ನ. ಕಾಂಗ್ರೆಸ್ ಪ್ರಯತ್ನ ಏನೆಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು, ಬ್ರದರ್ಹುಡ್ ಇರಬೇಕು, ಎಲ್ಲ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಅದು ಕಾಪಾಡಬೇಕು. ಅದು ಕಾಪಾಡೋಕ್ಕೆ ಯಾರ ಕೈನಲ್ಲಿ ಸಾಧ್ಯ? ಪ್ರತಿ ದಿವಸ ಅಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಖಾರ್ಗೆ ಸಾಹೇಬರು ಧ್ವನಿ ಇಡ್ತಾ ಇದ್ದಾರೆ. ಅವ್ರ ಕೈ ಬಳೆ ಬೆಳೆಸಬೇಕು. ಯಾವ ಕಾರಣಕ್ಕೆ ಇಲ್ಲಿ ಬಿ ಜೆ ಪಿಗೆ ಬರೋಕ್ಕೆ ಬಿಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಹೋರಾಟ.